ರಾಮರಕ್ಷಾಂ ಪಠೇತ್ ಪ್ರಾಜ್ಞಾಃ ಪಾಪಾಗ್ನಿಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಬಾಲಾಂ ದಶರಥಾತ್ಮಜಃ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಹರೇ ಕೃಷ್ಣ. ಹೀಗೆ ಉದ್ಯಾನವನದಲ್ಲಿ ಈ ಭೇಟಿಯಾಗುವ ಒಂದು ಸಂದರ್ಭದ ಬಗ್ಗೆ ಈ ಹಿಂದೆ ಹೇಳಿದ್ದೆ. ರಾಮಚಂದ್ರ ಮತ್ತು ಲಕ್ಷ್ಮಣ ನಿಧಾನವಾಗಿ ಉದ್ಯಾನದ ಒಳಗೆ ಬರ್ತಾರೆ. ಉದ್ಯಾನದೊಳಗೆ ಅವರು ಬರ್ತಾ ಇರಬೇಕಾದ್ರೆ ಈ ಚತುರ್ಸಖಿ ಅನ್ನೋಳು ಅಂತ ಹೇಳಿದ್ನಲ್ಲ, ಸೀತೆಯ ಆಪ್ತ ಸಖಿ, ಅವಳು ಒಂದು ಗಿಡದ ಪಕ್ಕದಲ್ಲಿ ನಿಂತು ಶ್ರೀರಾಮಚಂದ್ರನನ್ನು ಪೂರ್ಣವಾಗಿ ಮೊದಲು ನೋಡ್ತಾಳೆ. ಅವಳಿಗೆ ಅದು ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾನು ಸೀತೆಗೆ ಈ ಒಂದು ಆಯ್ಕೆ ಮಾಡಿದ್ದು ಕರೆಕ್ಟಾಗಿರೋದು, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವಳು ಸಂಪೂರ್ಣವಾಗಿ ಶ್ರೀರಾಮಚಂದ್ರನನ್ನು ನೋಡಿ, ಸೀತೆ ದೂರದಲ್ಲಿ ಇನ್ನೂ ಸಖಿಯರ ಜೊತೆ ಇರ್ತಾಳೆ, ಓಡಿ ಹೋಗ್ತಾಳೆ. ಸೀತೆ ಹತ್ತಿರ ಹೋಗಿ ಅವಳು ಆ ಖುಷಿಗೆ ಮತ್ತು ಓಡಿ ಬಂದ ಒಂದು ಅವಸರದಲ್ಲಿ ಅವಳು ಏದುಸಿರು ಬಿಡ್ತಾ ಇರ್ತಾಳೆ. ಅವಳಿಗೆ ಮಾತೇ ಬರ್ತಾ ಇಲ್ಲ, ಒಂದೇ ಸಮ ಏದುಸಿರು ಬಿಡ್ತಾ ಇರ್ತಾಳೆ. ಏನಾಯಿತು ಅಂತ ಸಖಿಯರು ಕೇಳುವಾಗ ಅವಳು ಹೇಳ್ತಾಳೆ, ನಾನು ಏನು ಅಂತ ಹೇಳಲಿ, ನನ್ನ ಕಣ್ಣುಗಳು ನೋಡಿರೋದು, ಕಣ್ಣುಗಳಿಗೆ ಮಾತಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ನಾಲಿಗೆ ನೋಡಿಲ್ಲ, ಆದ್ದರಿಂದ ಅದು ಹೇಳೋಕ್ಕಾಗಲ್ಲ. ಆ ರೀತಿಯ ಥರದಲ್ಲಿ ನಾನು ಇದ್ದೀನಿ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೀತೆಗೆ ಅವನು ಎಷ್ಟು ಸೂಕ್ತವಾದವರ ಅಂತ ರಾಮಚಂದ್ರನ ಬಗ್ಗೆ ಅವಳು ಹೇಳ್ತಾಳೆ. ಮತ್ತು ಸೀತೆಯನ್ನು ಮತ್ತು ಕೆಲವ್ರನ್ನ ಕರ್ಕೊಂಡ್ಬಂದು ಅವಳು ಒಂದು ಜಾಗದಲ್ಲಿ ನಿಲ್ಲಿಸ್ತಾಳೆ. ಇಲ್ಲಿಂದ ನೋಡು, ರಾಮಚಂದ್ರ ಪೂರ್ಣವಾಗಿ ಕಾಣ್ತಾನೆ ಅಂತ. ಸೀತೆ ಪ್ರಥಮ ಬಾರಿಗೆ ಈ ಪುಷ್ಪೋದ್ಯಾನದಲ್ಲಿ ಶ್ರೀರಾಮಚಂದ್ರನನ್ನು ನೋಡ್ತಾಳೆ. ಅವಳು ಶ್ರೀರಾಮಚಂದ್ರನನ್ನು ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ನೋಡಿ ಹಾಗೆ ಕಣ್ಣು ಮುಚ್ಚಿಕೊಳ್ತಾಳೆ. ಯಾಕಂದರೆ ಅವಳು ನೋಡಿದ ಶ್ರೀರಾಮನ ಒಂದು ಬಿಂಬ ತನ್ನ ಮನಸ್ಸಿನಿಂದ ಯಾವತ್ತೂ ಅಳಿಸಬಾರ್ದು, ಅದು ಸದಾ ಅಲ್ಲಿ ಜಾಗೃತವಾಗಿರಬೇಕು ಅನ್ನುವ ಒಂದು ದೃಷ್ಟಿಯಿಂದ ಅವಳು ಆ ಕಣ್ಣನ್ನು ಮುಚ್ಚಿಕೊಳ್ತಾಳೆ. ಹಾಗೆ ನಾವು ಎಷ್ಟೋ ಸತಿ ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನಗಳಿಗೆ ಒಂದು ಹೋಗಬೇಕಲ್ಲ ದೇವಸ್ಥಾನಕ್ಕೆ ಅನ್ನೋ ಥರ ಹೋಗೋದಕ್ಕಿಂತ ನಾವಲ್ಲಿ ಭಗವಂತನನ್ನು ಯಾವ ರೀತಿಯಲ್ಲಿ ನೋಡಬೇಕು ಅನ್ನೋದು, ಪ್ರತಿಯೊಂದು ಅವನ ಪಾದದಿಂದ ಹಿಡಿದು ಅವನ ಪಾದದ ಗೆಜ್ಜೆ ಇರ್ಬೋದು, ಅಲ್ಲಿ ಅವನು ಧರಿಸಿದ ವಸ್ತ್ರಗಳಿರ್ಬೋದು, ಅವನ ಆಭರಣಗಳಿರ್ಬೋದು, ಅವನ ನಿಂತ ಭಂಗಿ ಇರ್ಬೋದು, ಸುತ್ತಿನ ಅಲಂಕಾರಗಳಿರ್ಬೋದು, ಪ್ರತಿಯೊಂದನ್ನು ನಾವು ನಮ್ಮ ಹೃದಯವೆನ್ನುವ ಕ್ಯಾಮ್ರಾದಲ್ಲಿ ಚಿತ್ರೀಕರಿಸಿಕೊಳ್ಬೇಕು. ಅದನ್ನು ಆಗಾಗ ನೆನಪಿನಲ್ಲಿ ತಂದುಕೊಳ್ಬೇಕು. ಆ ರೀತಿಯಲ್ಲಿ ನಾವು ಭಗವಂತನನ್ನು ದರ್ಶನ ಮಾಡಬೇಕು ದೇವಸ್ಥಾನಗಳಲ್ಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲೇ ಸೀತೆ ರಾಮನ ದರ್ಶನವನ್ನು ಮಾಡ್ತಾಳೆ. ಅವಳ ಹೃದಯದಲ್ಲಿ ಯಾವತ್ತೂ ಅವನ ಚಿತ್ರ ಅಳಿಸಿ ಹೋಗದಂತೆ. ಆಮೇಲೆ ಅವರೇನು ರಾಮನ ಎದುರಾಗಿ ಏನೂ ನೋಡೋದಿಲ್ಲ. ಆಮೇಲೆ ಸೀತೆ ಪಾರ್ವತಿಯ ದೇವಸ್ಥಾನಕ್ಕೆ ಬರ್ತಾಳೆ. ಪಾರ್ವತಿಯ ದೇವಸ್ಥಾನದಲ್ಲಿ ಪಾರ್ವತಿಯ ಪಾದಗಳಲ್ಲಿ ಕುಳಿತು ಅವಳು ಪ್ರಾರ್ಥನೆ ಮಾಡ್ತಾಳೆ. ನಾನು ನಿನ್ನನ್ನು ಒಂದು ಕೇಳ್ತೀನಿ, ನಾನೇನಾದರೂ ನನ್ನ ಜೀವನದಲ್ಲಿ ಮದುವೆ ಅಂತ ಒಂದು ನಡೆಯೋದಾದರೆ, ನನಗೆ ಪತಿ ಅನ್ನೋದು ಸಿಗೋದು ಅಂತ ಹೋದಾದರೆ ಅದು ಈ ವ್ಯಕ್ತಿಯೇ ಆಗಿರಬೇಕು. ಈ ವ್ಯಕ್ತಿ ಹೊರತು ಇನ್ಯಾರನ್ನೂ ನನಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನೀನು ಆಶೀರ್ವಾದ ಮಾಡಬೇಕು ಅಂತ ಅವಳು ತುಂಬ ಪರಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಪಾರ್ವತಿ ದೇವಿಯ ಒಂದು ಹಾರ ಸೀತೆಯ ಕುತ್ತಿಗೆಗೆ ಬೀಳುತ್ತಂತೆ. ಆ ಸಮಯದಲ್ಲಿ ಸೀತೆಗೆ ಅದರಿಂದ ತುಂಬ ತೃಪ್ತಿ ಆಗುತ್ತೆ. ಆದರೂ ಅವಳಿಗೆ ತುಂಬ ಭಯ ಇರುತ್ತೆ. ಇಷ್ಟು ಕೋಮಲವಾಗಿರುವ ಒಂದು ಯುವಕ ಹೇಗೆ ಶಿವಧನಸನ್ನೇ ಎತ್ತಬಲ್ಲ? ಅದು ಅಷ್ಟು ಸುಲಭದ ವಿಷಯ ಅಲ್ಲ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಅವರೆಲ್ಲರೂ ಅರಮನೆಗೆ ಬಂದುಬಿಡ್ತಾನೆ. ರಾಮ ಆ ಕಡೆ ಆದರೆ ರಾಮನಿಗೂ ಗೊತ್ತಾಗಿರುತ್ತೆ, ಸಾಧಾರಣದ ವ್ಯಕ್ತಿ ಅಲ್ಲ ತಾನೇ ರಾಮ, ಸಾಕ್ಷಾತ್ ಭಗವಂತನೇ ಅವನು. ನನ್ನ ಒಂದು ಆದಿಶಕ್ತಿಯನ್ನು ನಾನು ಪ್ರಥಮ ಬಾರಿ ತೀರ ಹತ್ತಿರದಲ್ಲೇ ನಾನು
ದರ್ಶನ ಮಾಡಿದ್ದೀನಿ ಅನ್ನುವ ಒಂದು ಭಾವನೆ ಆ ಗೆಜ್ಜೆಯ ಸದ್ದು, ಕೈಯನ್ನು ಬಳೆಗಳ ನಾದ ಒಂದು ಸಾಧಾರಣದ ರೀತಿಯ ಸ್ತ್ರೀಯ ಥರದಲ್ಲಿ ಇರೋದಿಲ್ಲ. ಆದ್ದರಿಂದ ರಾಮನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವಳೇ ಆದಿಶಕ್ತಿ ಅಂತ. ಆಗ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾನೆ, ನಾನು ಇದುವರೆಗೂ ಯಾವ ಸ್ತ್ರೀಯ ಬಗ್ಗೆಯೂ ಪ್ರಶ್ನೆಯನ್ನು ಕೇಳಿದವನಲ್ಲ, ಯಾವ ಸ್ತ್ರೀಯ ಬಗ್ಗೆಯೂ ಆಸಕ್ತಿ ತಾಳಿದವನೂ ಅಲ್ಲ. ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅದು ಹಾಗೆ ಖಂಡಿತ ಆಗಿರಲೇಬೇಕು, ಅದು ಖಂಡಿತವಾಗಿಯೂ ಆದಿಶಕ್ತಿಯೇ ಆಗಿರಲಿಕ್ಕೆ ಸಾಧ್ಯ, ಆದ್ದರಿಂದ ನಿನಗೆ ಆ ಭಾವನೆಗಳು ಬಂದಿರಬಹುದು ಅಂತ ಲಕ್ಷ್ಮಣ ಕೂಡ ಹೇಳ್ತಾನೆ. ಆಮೇಲೆ ಮಾರನೆಯ ದಿನವೇ ಈ ಒಂದು ಸ್ಪರ್ಧೆ, ಸೀತಾ ಸ್ವಯಂವರದ ಸ್ಪರ್ಧೆ. ಎಲ್ಲ ಜನ ಸೇರಿರ್ತಾರೆ, 10,000ಕ್ಕೂ ಮೇಲ್ಪಟ್ಟು ರಾಜರುಗಳು ಕೂತಿರ್ತಾರೆ. ಜನಕ ಮಹಾರಾಜ ಬರ್ತಾನೆ, ಅವನ ಪತ್ನಿ ಸುನೈನಾ ದೇವಿ ಅವಳು ಬರ್ತಾಳೆ. ಸುನೈನಾ ದೇವಿಗಂತೂ ರಾಮ ಲಕ್ಷ್ಮಣರನ್ನು ನೋಡಿ ಯಾಕೆ ಈ ಹುಡುಗರು ಇದರಲ್ಲಿ ಒಂದು ಭಾಗವಹಿಸಿ ಅವಮಾನಗಳನ್ನ ಮಾಡ್ಕೋತಾರೆ ಅನ್ನುವಷ್ಟು ದುಃಖ ಆಗತ್ತೆ ಅವಳಿಗೆ. ವಿಶ್ವಾಮಿತ್ರ ಮುನಿಗಳು ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಜನಕ ಮಹಾರಾಜನಿಗಂತೂ ತುಂಬ ಒಳಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ, ಯಾಕಾದರೂ ನಾನು ಇದನ್ನು ಏರ್ಪಡಿಸಿದ್ದೆ, ಇದು ಇಲ್ಲದೇ ಇದ್ದರೆ ಒಂದು ಯೋಗ್ಯ ನನ್ನ ಇಷ್ಟದ ಈ ಯುವಕನೊಂದಿಗೆ ನಾನು ಸೀತೆಯನ್ನು ಮದುವೆ ಮಾಡಿಬಿಡ್ಬೋದಿತ್ತು ಅನ್ನುವಷ್ಟು ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಎಲ್ಲ ದೊಡ್ಡ ಸಭೆ ನಡೀತಾ ಇರುತ್ತೆ. ಒಬ್ಬ ದೂತ ಬಂದುಬಿಟ್ಟು ಅನೌನ್ಸ್ ಮಾಡಬೇಕಲ್ಲ ಹೇಗೆ ಈಗ ನಡೀತದೆ ಅಂತ. ಆ ದೂತ ಅಲ್ಲಿ ಬರ್ತಾನೆ. ಬಂದುಬಿಟ್ಟು ಅವನು ಸೀತಾ ಮಾತೆ ಮೇಲೆ ಕೂತಿರ್ತಾಳೆ, ಅಲ್ಲೂ ನೋಡ್ತಾನೆ, ರಾಮಚಂದ್ರ ಕೂತಿದ್ದ ಜಾಗನನ್ನೂ ನೋಡ್ತಾನೆ. ಅವನ ಮನಸ್ಸಿಗೆ ತುಂಬ ಅನಿಸ್ಬಿಡುತ್ತೆ, ಆ ವ್ಯಕ್ತಿಗೂ ಕೂಡ ಇವರಿಬ್ಬರು ಜೋಡಿಗಳು ಸೃಷ್ಟಿ ಆಗಿರುವಂಥದ್ದೇ ಜೋಡಿಗಳು, ಈ ಸ್ಪರ್ಧೆ ಯಾಕೆ ಬೇಕು ಅನ್ನೋ ಥರ ಅವನಿಗೂ ಆಗುತ್ತೆ. ಅವನು ಆ ಒಂದು ಉದ್ವೇಗದಲ್ಲಿ ತಪ್ಪಾಗಿ ಹೇಳಿಬಿಡ್ತಾನೆ. ಅಲ್ಲಿ ನಿಜವಾಗ್ಲೂ ಅವನು ಹೇಳಬೇಕಿತ್ತು, ಈಗ ಸ್ಪರ್ಧೆ ಆರಂಭವಾಗುತ್ತದೆ, ಯಾರು ಈ ಶಿವಧನಸ್ಸನ್ನು ಎತ್ತುತ್ತಾರೋ ಅವರಿಗೆ ಜನಕನ ಮಗಳು ಜಾನಕಿಯನ್ನು ಕೊಟ್ಟು ಮದುವೆ ಮಾಡುವಂಥದ್ದು ಅಂತ ಅವನು ಹೇಳಬೇಕಿತ್ತು. ಆದರೆ ಅವನು ಹೇಳಿಬಿಡ್ತಾನೆ, ಎತ್ತುದು ಮಾತ್ರ ಅಲ್ಲ ಮುರಿಲೂ ಬೇಕು ಅನ್ನೋದೊಂದು ಇವನು ಆ್ಯಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಜನಕ ಮಹಾರಾಜ ಆಶ್ಚರ್ಯದಿಂದ ನೋಡ್ತಾನೆ, ನಾನು ಇದನ್ನು ಹೇಳಲೇ ಇಲ್ಲ ಅಂತ. ಆದರೂ ಅವನಿಗೆ ಒಂದು ರೀತಿಯಲ್ಲಿ ಒಂದು ಖುಷಿಯಾಗತ್ತೆ. ಯಾಕಂದರೆ ಈ ರಾಜರುಗಳು ಏನೋ ತಪ್ಪಿ ಎತ್ತುಬಿಟ್ರು ಅಂದ್ರೂ ಮುರಿಲಿಕ್ಕಂತೂ ಆಗಲ್ಲ ಅನ್ನೋದು ಜನಕನಿಗೂ ಸ್ಪಷ್ಟವಾಗಿ ಗೊತ್ತಾಗಿ ಅವನು ನೆಮ್ಮದಿಯನ್ನು ತಾಳ್ತಾನೆ. ಎಲ್ಲ ಸ್ಪರ್ಧೆ ಆರಂಭವಾಗುತ್ತೆ. ಎಲ್ಲ ರಾಜರುಗಳೆಲ್ಲ ಕೂತಲ್ಲೇ ಸ್ವಲ್ಪ ಏಳೋದು ಬೀಳೋದು, ಕೈ ಇದು ಎಲ್ಲ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಒಬ್ಬ ರಾಜ ಹೇಳ್ತಾನೆ, ತುಂಬ ಬಲಾಢ್ಯರಾಗಿರುವಂಥವ್ರು ಅವರೆಲ್ಲ, ತ್ರೇತಾಯುಗದ ಕಾಲದವರು, ಎಷ್ಟು ಹೈಟ್ ಇರ್ಬೋದು ಹೇಗಿರ್ಬೋದು ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಬರುವಾಗ ಒಬ್ಬ ರಾಜ ಬರುವಾಗ 10,000ದಲ್ಲಿ ಒಬ್ಬ ರಾಜ ಬರುವಾಗ ಇನ್ನು ಉಳಿದ 9,999 ರಾಜರುಗಳು ಪ್ರಾರ್ಥನೆ ಮಾಡ್ತಿರ್ತಾರೆ, ಅಪ್ಪ ಇವನು ಮಾತ್ರ ಎತ್ತಬಾರ್ದು ಅಂತ. ಈ ರಾಜ ಏನೋ ಬಂದರೆ, ಹೇ ಗಣಪತಿ, ನಾನು ನಿನಗೆ ಅಷ್ಟು ಪೂಜೆ ಮಾಡಿದ್ದು ಹೌದಾದರೆ, ನನ್ನ ಸೇವೆ ಹೌದಾದರೆ ನನಗೆ ಈಗ ಎತ್ತುವಂಥ ಶಕ್ತಿ ಕೊಡು ಅಂತ ಅವನೇನೋ ಪ್ರಾರ್ಥನೆ ಮಾಡ್ತಿದ್ದಾನೆ. ಆದರೆ ಉಳಿದ ಇಷ್ಟು ರಾಜರುಗಳು ಪ್ರಾರ್ಥನೆ ಮಾಡ್ತಿದ್ದಾರೆ, ಇವನು ಮಾತ್ರ ಎತ್ತಕ್ಕಾಗಬಾರ್ದು. ಅವನ ಪಾಪ ಹೇಗೆ ಎತ್ತುತ್ತಾನೆ, ಅವನಿಗೆ ಒಂದು ಸಣ್ಣದಾಗಿ ಒಂಚೂರು ಸಹ ಅದನ್ನು ಶೇಕ್ ಮಾಡಲಿಕ್ಕೂ ಆಗೋದಿಲ್ಲ. ಎಷ್ಟು ಅಲ್ಲಿ ಇದೆಲ್ಲ ಮಾಡ್ಕೊಳ್ತಾರೆ, ಆಗಲ್ಲ. ಹೀಗೆ ಎಲ್ಲ ರಾಜರುಗಳು ಒಬ್ಬೊಬ್ಬರಾಗಿ ಭಾಗವಹಿಸ್ತಾನೇ ಇರ್ತಾರೆ. ಯಾರಿಂದನೂ ಒಂದಿಂಚೂ ಕದಲಿಸಲಿಕ್ಕೆ ಅದನ್ನು ಆಗ್ತಾನೇ ಇರಲ್ಲ. ಇಂಥ ಸಂದರ್ಭದಲ್ಲಿ ಈ ರಾಜರುಗಳೆಲ್ಲ ಯಾರಿಂದನೂ ಆಗಿಲ್ವಲ್ಲ, ರಾಜರುಗಳೆಲ್ಲ ಒಟ್ಟಾಗ್ಬಿಟ್ಟು ಅವರವರು ಮಾತಾಡ್ಕೊಳ್ತಾರೆ, ಈಗ ಒಂದು ಕೆಲಸ ಮಾಡೋಣ, ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಧನಸ್ಸನ್ನು ಎತ್ತಿಬಿಟ್ಟು ಅದನ್ನು ಮುರಿಯೋಣ. ಆಮೇಲೆ ನಮ್ಮಲ್ಲೇ ನಾವು ಯುದ್ಧ ಮಾಡ್ಕೊಳ್ಳೋಣ. ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ಸ್ವಯಂವರದಲ್ಲಿ ಸೀತೆಯನ್ನು ವರಿಸುವುದು ಅಂತ ಆ ಲೆಕ್ಕಕ್ಕೆ ಮಾಡೋಣ ಅಂತೆ.
ಅದನ್ನು ಕೇಳಿದ ಜನಕ ಮಹಾರಾಜನಿಗೆ ವಿಪರೀತವಾಗಿ ಸಿಟ್ಟು ಬರುತ್ತೆ. ಅವನು ಎದ್ದು ನಿಂತು ಜೋರಾಗಿ ಹೇಳ್ತಾನೆ, ಯಾರು ಈ ಹೊಸದೆಲ್ಲ ಈಗ ಇಲ್ಲಿ ಸೃಷ್ಟಿ ಮಾಡ್ತಾ ಇರೋದು, ಇಂಥ ಯಾವುದಕ್ಕೂ ಅವಕಾಶ ಇಲ್ಲ. ನಿಮಗೆ ಸಾಧ್ಯ ಆಗದಿರುವುದಕ್ಕೆ ಇಂತಹ ಹೊಸ ನಿಯಮವನ್ನು ಇಲ್ಲಿ ತರುವ ಅಗತ್ಯವಿಲ್ಲ. ಇಲ್ಲಿ ನನ್ನ ಅಂದಾಜಿನ ಪ್ರಕಾರ ಹಾಗಾದರೆ ಈ ಭೂಮಿಯಲ್ಲಿ ಶ್ರೇಷ್ಠ ಕ್ಷತ್ರಿಯನೇ ಇಲ್ವಾ, ಇದು ಕ್ಷತ್ರಿಯಹೀನ ನೆಲವ ಅಂತೆಲ್ಲ ತುಂಬ ಒಂಥರ ರಾಮನಿಗೆ ಒಂದು ರೀತಿಯಲ್ಲಿ ಬಡಿದೆಬ್ಬಿಸುವಂತಹ ಮಾತುಗಳನ್ನು ಜನಕ ಮಹಾರಾಜ ಹೇಳ್ತಾನೆ. ಕ್ಷತ್ರಿಯರಿಲ್ಲದ ನೆಲ ಆಗಿ ಹೋಯಿತು ಹಾಗೆ ಹೇಗೆ ಅಂತ. ಅದನ್ನು ಕೇಳಿದ ತಕ್ಷಣ ಲಕ್ಷ್ಮಣ ಎದ್ದು ನಿಲ್ತಾನೆ ಕ್ರೋಧದಿಂದ. ಅದು ಹೇಗೆ ನೀವು ಹಾಗೆ ಹೇಳ್ತೀರಾ? ಪಕ್ಕದಲ್ಲಿ ನನ್ನ ಕ್ಷತ್ರಿಯನಾದ ಅತ್ಯಂತ ವೀರನಾದ ಶ್ರೀರಾಮನಿರಬೇಕಾದ್ರೆ ಅದು ಹೇಗೆ ಕ್ಷತ್ರಿಯ ಆಗಲಿಕ್ಕೆ ಸಾಧ್ಯ? ನೀವಂಥ ಮಾತನ್ನು ವಾಪಸ್ ತಗೊಳ್ಳಿ, ಅದು ಸಾಧ್ಯವೇ ಇಲ್ಲ ನನಗೆ ಎಲ್ಲ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮಚಂದ್ರ ಇನ್ನೇನು ಹೋಗುವ ಒಂದು ಸಂದರ್ಭ ಆಗ ಬರುತ್ತೆ. ಅವನು ಎದ್ದು ನಿಲ್ತಾನೆ. ಎದ್ದು ನಿಂತಲ್ಲೇ ವಿಶ್ವಾಮಿತ್ರ ಮುನಿಗಳ ಒಂದು ಒಪ್ಪಿಗೆಯನ್ನು ಕೇಳ್ತಾನೆ. ಅವರು ಒಪ್ಪಿಗೆಯನ್ನು ಆಶೀರ್ವಾದವನ್ನು ಕಣ್ಣಿನಲ್ಲಿ ಸೂಚಿಸ್ತಾರೆ. ಹಾಗೆ ರಾಮ ಗಂಭೀರವಾದ ಹೆಜ್ಜೆಗಳನ್ನು ಇಡುತ್ತಾ ಶಿವಧನಸ್ಸಿನ ಹತ್ತಿರ ಬರ್ತಾನೆ. ಶಿವಧನಸ್ಸಿನ ಹತ್ತಿರ ಬಂದು ಅವನು ಅದನ್ನು ಒಂದು ಸಲ ಅದನ್ನು ದಿಟ್ಟಿಸಿ ನೋಡಿ, ಅದರ ಮೇಲೆ ಹೀಗೆ ಕೈ ಹಾಕಿ ಒಂದೇ ಸಲಕ್ಕೆ ಅವನು ಎತ್ತಿದ್ದು ಮಾತ್ರ ಅಲ್ಲ, ಅಲ್ಲೇ ಮುರಿದು ಬಿಡ್ತಾನೆ. ಅದು ಎಷ್ಟು ದೊಡ್ಡ ಶಬ್ದ ಆಗುತ್ತೆ ಅಂದರೆ ಇಡೀ ಭೂಮಂಡಲವೇ ಅದುರಿ ಹೋಗುತ್ತೆ. ಅಲ್ಲಿ ಇದ್ದ ಎಷ್ಟೋ ಜನ ಮೂರ್ಛೆ ಹೋಗ್ತಾರೆ. ಅವರ ಕಿವಿಯ ಪಟಲಗಳು ಭಗವಂತನ ಅನುಗ್ರಹದಿಂದ ಹರಿದು ಹೋಗದಂತೆ ಭಗವಂತನೇ ವಾತಾವರಣವನ್ನು ನಿರ್ಮಿಸಿಬಿಡ್ತಾನೆ. ಅಷ್ಟು ದೊಡ್ಡ ಶಬ್ದ ಆಗತ್ತೆ. ಅದಾದ ಸ್ವಲ್ಪ ಹೊತ್ತಿನಲ್ಲಿ ಏನಾಯಿತು ಅಂತ ಸುಧಾರಿಸ್ಕೊಳ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಸಮಯ ಬೇಕಾಗತ್ತೆ. ತಕ್ಷಣ ಎಲ್ಲ ಜಯಕಾರಗಳು, ಮಂಗಳ ವಾದ್ಯಗಳು ಎಲ್ಲ ಮೊಳಗ್ತಾ ಇರ್ತಾರೆ. ಸೀತೆಯ ಸಂತೋಷಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಕಣ್ಣಿನಿಂದ ನೀರು ಹರಿತಾ ಇರುತ್ತೆ ತುಂಬ ಸಂತೋಷದಿಂದ. ಜನಕ ಮಹಾರಾಜ, ಸುನೈನಾ ದೇವಿ ಇವರೆಲ್ಲರ ಸಂತೋಷಕ್ಕೆ ಪಾರವೇ ಇಲ್ಲ. ಅಂತೂ ನಮ್ಮ ಎಲ್ಲರ ಇಚ್ಛೆಯಂತೆ ಇದೇ ಯುವಕ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸುವಂತಹ ಸಂದರ್ಭ ಬಂತು ಅಂತ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಸೀತೆ ವರಮಾಲೆಯೊಂದಿಗೆ ಶ್ರೀರಾಮಚಂದ್ರನ ಹತ್ತಿರ ಬರ್ತಾ ಇರ್ತಾಳೆ. ಮುಂದಿನ ವಾರದಲ್ಲಿ. ಹರೇ ಕೃಷ್ಣ. ಹರೇ ರಾಮ ಹರೇ ರಾಮ ರಾಮ ರಾಮ